ಮುಂದೆ ಮಾಹಿತಿಯನ್ನ ನೀಡ್ತೀವಿ. ಮೊದಲ ಷರತ್ತು, ಅಮೆರಿಕ ಯುದ್ಧವನ್ನ ನಿಲ್ಲಿಸುತ್ತೆ, ಒಪ್ಪಂದ ಮಾಡಿಕೊಳ್ಳುತ್ತೆ, ಸಂಧಾನ ಮಾಡಿಕೊಳ್ಳುತ್ತೆ. ಆದ್ರೆ ಈ 11 ಷರತ್ತುಗಳಿಗೆ ಇರಾನ್ ಒಪ್ಪಿದರೆ ಮಾತ್ರ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಅಣುಬಾಂಬ್ ಘಟಕಗಳನ್ನ ನಿಷ್ಕ್ರಿಯಗೊಳಿಸಬೇಕು. ಇರಾನ್ ಎಂದಿಗೂ ಅಣುಬಾಂಬ್ ಹೊಂದಲು ಪ್ರಯತ್ನಿಸಬಾರದು. ಮೂರನೇ ಷರತ್ತು, ಇರಾನ್ ಎಂದೆಂದಿಗೂ ಯುರೇನಿಯಂ ಸಂಸ್ಕರಣೆ ಎನ್ರಿಚ್ ಮಾಡುವಂತಿಲ್ಲ. ನಾಲ್ಕನೇ ಷರತ್ತು, ಈಗಿರುವ 450 ಕೆಜಿ ಸಂಸ್ಕರಿತ ಯುರೇನಿಯಂ ಅನ್ನ ನಾಶಪಡಿಸಬೇಕು. ಐದನೇ ಷರತ್ತು, ನಂತಾಜ್, ಇಸ್ಫಹಾನ್, ಫೋರ್ದೋ ಅಣು ಘಟಕಗಳನ್ನ ನಾಶಪಡಿಸಬೇಕು. ಆರನೇ ಷರತ್ತು ಅಮೆರಿಕ ಇರಾನ್ಗೆ ವಿಧಿಸಿರೋದು, ಪರಮಾಣು ಘಟಕಗಳಿಗೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ಮುಕ್ತ ಪ್ರವೇಶವನ್ನ ನೀಡಬೇಕು. ಅಮೆರಿಕ ಇರಾನ್ಗೆ ವಿಧಿಸಿರುವ 7ನೇ ಷರತ್ತು, ಹಿಜ್ಬುಲ್ಲಾ, ಹೌತಿ ಮುಂತಾದ ಉಗ್ರರಿಗೆ ಬೆಂಬಲವನ್ನ ಸುತಾರಾಂ ನೀಡಬಾರದು. 8ನೇ ಷರತ್ತು, ಹಿಜ್ಬುಲ್ಲಾ ಹೌತಿಗಳಿಗೆ ಹಣಕಾಸು ಬೆಂಬಲವನ್ನ ಒದಗಿಸುವಂತಿಲ್ಲ. 9ನೇ ಷರತ್ತು, ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು. 10, ಇರಾನ್ ಖಂಡಾಂತರ ಕ್ಷಿಪಣಿಯನ್ನ ಹೊಂದುವ ಹಾಗಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷಿಪಣಿಯನ್ನ ತಯಾರಿಸುವಂತಿಲ್ಲ. 11ನೇ ಷರತ್ತು, ಆತ್ಮರಕ್ಷಣೆಗಾಗಿ ಮಾತ್ರ ಮಿಸೈಲ್ ಅನ್ನ ಬಳಸಬೇಕು ಅನ್ನೋದು ಇರಾನ್ಗೆ ಅಮೆರಿಕ ವಿಧಿಸಿರುವಂತಹ 11 ಷರತ್ತುಗಳು. ಈ 11 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಇರಾನ್ ಜೊತೆಯಲ್ಲಿ ಈ ಮುಂದೆ ಮಾಹಿತಿಯನ್ನ ನೀಡ್ತೀವಿ. ಮೊದಲ ಷರತ್ತು, ಅಮೆರಿಕ ಯುದ್ಧವನ್ನ ನಿಲ್ಲಿಸುತ್ತೆ, ಒಪ್ಪಂದ ಮಾಡಿಕೊಳ್ಳುತ್ತೆ, ಸಂಧಾನ ಮಾಡಿಕೊಳ್ಳುತ್ತೆ. ಆದ್ರೆ ಈ 11 ಷರತ್ತುಗಳಿಗೆ ಇರಾನ್ ಒಪ್ಪಿದರೆ ಮಾತ್ರ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಅಣುಬಾಂಬ್ ಘಟಕಗಳನ್ನ ನಿಷ್ಕ್ರಿಯಗೊಳಿಸಬೇಕು. ಇರಾನ್ ಎಂದಿಗೂ ಅಣುಬಾಂಬ್ ಹೊಂದಲು ಪ್ರಯತ್ನಿಸಬಾರದು. ಮೂರನೇ ಷರತ್ತು, ಇರಾನ್ ಎಂದೆಂದಿಗೂ ಯುರೇನಿಯಂ ಸಂಸ್ಕರಣೆ ಎನ್ರಿಚ್ ಮಾಡುವಂತಿಲ್ಲ. ನಾಲ್ಕನೇ ಷರತ್ತು, ಈಗಿರುವ 450 ಕೆಜಿ ಸಂಸ್ಕರಿತ ಯುರೇನಿಯಂ ಅನ್ನ ನಾಶಪಡಿಸಬೇಕು. 5ನೇ ಷರತ್ತು, ನಂತಾಜ್, ಇಸ್ಫಹಾನ್, ಫೋರ್ದೋ ಅಣು ಘಟಕಗಳನ್ನ ನಾಶಪಡಿಸಬೇಕು. 6ನೇ ಷರತ್ತು ಅಮೆರಿಕ ಇರಾನ್ಗೆ ವಿಧಿಸಿರೋದು, ಪರಮಾಣು ಘಟಕಗಳಿಗೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ಮುಕ್ತ ಪ್ರವೇಶವನ್ನ ನೀಡಬೇಕು. ಅಮೆರಿಕ ಇರಾನ್ಗೆ ವಿಧಿಸಿರುವ 7ನೇ ಷರತ್ತು, ಹಿಜ್ಬುಲ್ಲಾ, ಹೌತಿ ಮುಂತಾದ ಉಗ್ರರಿಗೆ ಬೆಂಬಲವನ್ನ ಸುತಾರಾಂ ನೀಡಬಾರದು. 8ನೇ ಷರತ್ತು, ಹಿಜ್ಬುಲ್ಲಾ ಹೌತಿಗಳಿಗೆ ಹಣಕಾಸು ಬೆಂಬಲವನ್ನ ಒದಗಿಸುವಂತಿಲ್ಲ. 9ನೇ ಷರತ್ತು, ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು. 10, ಇರಾನ್ ಖಂಡಾಂತರ ಕ್ಷಿಪಣಿಯನ್ನ ಹೊಂದುವ ಹಾಗಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷಿಪಣಿಯನ್ನ ತಯಾರಿಸುವಂತಿಲ್ಲ. 11ನೇ ಷರತ್ತು, ಆತ್ಮರಕ್ಷಣೆಗಾಗಿ ಮಾತ್ರ ಮಿಸೈಲ್ ಅನ್ನ ಬಳಸಬೇಕು ಅನ್ನೋದು ಇರಾನ್ಗೆ ಅಮೆರಿಕ ವಿಧಿಸಿರುವಂತಹ 11 ಷರತ್ತುಗಳು. ಈ 11 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಇರಾನ್ ಜೊತೆಯಲ್ಲಿ ಈ ಮುಂದೆ ಮಾಹಿತಿಯನ್ನ ನೀಡ್ತೀವಿ. ಮೊದಲ ಷರತ್ತು, ಅಮೆರಿಕ ಯುದ್ಧವನ್ನ ನಿಲ್ಲಿಸುತ್ತೆ, ಒಪ್ಪಂದ ಮಾಡಿಕೊಳ್ಳುತ್ತೆ, ಸಂಧಾನ ಮಾಡಿಕೊಳ್ಳುತ್ತೆ. ಆದ್ರೆ ಈ 11 ಷರತ್ತುಗಳಿಗೆ ಇರಾನ್ ಒಪ್ಪಿದರೆ ಮಾತ್ರ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಅಣುಬಾಂಬ್ ಘಟಕಗಳನ್ನ ನಿಷ್ಕ್ರಿಯಗೊಳಿಸಬೇಕು. ಇರಾನ್ ಎಂದಿಗೂ ಅಣುಬಾಂಬ್ ಹೊಂದಲು ಪ್ರಯತ್ನಿಸಬಾರದು. ಮೂರನೇ ಷರತ್ತು, ಇರಾನ್ ಎಂದೆಂದಿಗೂ ಯುರೇನಿಯಂ ಸಂಸ್ಕರಣೆ ಎನ್ರಿಚ್ ಮಾಡುವಂತಿಲ್ಲ. 4ನೇ ಷರತ್ತು, ಈಗಿರುವ 450 ಕೆಜಿ ಸಂಸ್ಕರಿತ ಯುರೇನಿಯಂ ಅನ್ನ ನಾಶಪಡಿಸಬೇಕು. 5ನೇ ಷರತ್ತು, ನಂತಾಜ್, ಇಸ್ಫಹಾನ್, ಫೋರ್ದೋ ಅಣು ಘಟಕಗಳನ್ನ ನಾಶಪಡಿಸಬೇಕು. 6ನೇ ಷರತ್ತು ಅಮೆರಿಕ ಇರಾನ್ಗೆ ವಿಧಿಸಿರೋದು, ಪರಮಾಣು ಘಟಕಗಳಿಗೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ಮುಕ್ತ ಪ್ರವೇಶವನ್ನ ನೀಡಬೇಕು. ಅಮೆರಿಕ ಇರಾನ್ಗೆ ವಿಧಿಸಿರುವ 7ನೇ ಷರತ್ತು, ಹಿಜ್ಬುಲ್ಲಾ, ಹೌತಿ ಮುಂತಾದ ಉಗ್ರರಿಗೆ ಬೆಂಬಲವನ್ನ ಸುತಾರಾಂ ನೀಡಬಾರದು. 8ನೇ ಷರತ್ತು, ಹಿಜ್ಬುಲ್ಲಾ ಹೌತಿಗಳಿಗೆ ಹಣಕಾಸು ಬೆಂಬಲವನ್ನ ಒದಗಿಸುವಂತಿಲ್ಲ. 9ನೇ ಷರತ್ತು, ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು. 10, ಇರಾನ್ ಖಂಡಾಂತರ ಕ್ಷಿಪಣಿಯನ್ನ ಹೊಂದುವ ಹಾಗಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷಿಪಣಿಯನ್ನ ತಯಾರಿಸುವಂತಿಲ್ಲ. 11ನೇ ಷರತ್ತು, ಆತ್ಮರಕ್ಷಣೆಗಾಗಿ ಮಾತ್ರ ಮಿಸೈಲ್ ಅನ್ನ ಬಳಸಬೇಕು ಅನ್ನೋದು ಇರಾನ್ಗೆ ಅಮೆರಿಕ ವಿಧಿಸಿರುವಂತಹ 11 ಷರತ್ತುಗಳು. ಈ 11 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ
ಇರಾನ್ ಜೊತೆಯಲ್ಲಿ ಇನ್ನು ಮುಂದೆ ಮಾಹಿತಿಯನ್ನ ನೀಡ್ತೀವಿ. ಮೊದಲ ಷರತ್ತು, ಅಮೆರಿಕ ಯುದ್ಧವನ್ನ ನಿಲ್ಲಿಸುತ್ತೆ, ಒಪ್ಪಂದ ಮಾಡಿಕೊಳ್ಳುತ್ತೆ, ಸಂಧಾನ ಮಾಡಿಕೊಳ್ಳುತ್ತೆ. ಆದ್ರೆ ಈ 11 ಷರತ್ತುಗಳಿಗೆ ಇರಾನ್ ಒಪ್ಪಿದರೆ ಮಾತ್ರ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಅಣುಬಾಂಬ್ ಘಟಕಗಳನ್ನ ನಿಷ್ಕ್ರಿಯಗೊಳಿಸಬೇಕು. ಇರಾನ್ ಎಂದಿಗೂ ಅಣುಬಾಂಬ್ ಹೊಂದಲು ಪ್ರಯತ್ನಿಸಬಾರದು. ಮೂರನೇ ಷರತ್ತು, ಇರಾನ್ ಎಂದೆಂದಿಗೂ ಯುರೇನಿಯಂ ಸಂಸ್ಕರಣೆ ಎನ್ರಿಚ್ ಮಾಡುವಂತಿಲ್ಲ. ನಾಲ್ಕನೇ ಷರತ್ತು, ಈಗಿರುವ 450 ಕೆಜಿ ಸಂಸ್ಕರಿತ ಯುರೇನಿಯಂ ಅನ್ನ ನಾಶಪಡಿಸಬೇಕು. ಐದನೇ ಷರತ್ತು, ನಂತಾಜ್, ಇಸ್ಫಹಾನ್, ಫೋರ್ದೋ ಅಣು ಘಟಕಗಳನ್ನ ನಾಶಪಡಿಸಬೇಕು. ಆರನೇ ಷರತ್ತು ಅಮೆರಿಕ ಇರಾನ್ಗೆ ವಿಧಿಸಿರೋದು, ಪರಮಾಣು ಘಟಕಗಳಿಗೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ಮುಕ್ತ ಪ್ರವೇಶವನ್ನ ನೀಡಬೇಕು. ಅಮೆರಿಕ ಇರಾನ್ಗೆ ವಿಧಿಸಿರುವ 7ನೇ ಷರತ್ತು, ಹಿಜ್ಬುಲ್ಲಾ, ಹೌತಿ ಮುಂತಾದ ಉಗ್ರರಿಗೆ ಬೆಂಬಲವನ್ನ ಸುತಾರಾಮ್ ನೀಡಬಾರದು. 8ನೇ ಷರತ್ತು, ಹಿಜ್ಬುಲ್ಲಾ ಹೌತಿಗಳಿಗೆ ಹಣಕಾಸು ಬೆಂಬಲವನ್ನ ಒದಗಿಸುವಂತಿಲ್ಲ. 9ನೇ ಷರತ್ತು, ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು. 10, ಇರಾನ್ ಖಂಡಾಂತರ ಕ್ಷಿಪಣಿಯನ್ನ ಹೊಂದುವ ಹಾಗಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷಿಪಣಿಯನ್ನ ತಯಾರಿಸುವಂತಿಲ್ಲ. 11ನೇ ಷರತ್ತು, ಆತ್ಮರಕ್ಷಣೆಗಾಗಿ ಮಾತ್ರ ಮಿಸೈಲ್ ಅನ್ನ ಬಳಸಬೇಕು ಅನ್ನೋದು ಇರಾನ್ಗೆ ಅಮೆರಿಕ ವಿಧಿಸಿರುವಂತಹ 11 ಷರತ್ತುಗಳು. ಈ 11 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಇರಾನ್ ಜೊತೆಯಲ್ಲಿ ಇನ್ನು ಮುಂದೆ ಮಾಹಿತಿಯನ್ನ ನೀಡ್ತೀವಿ. ಮೊದಲ ಷರತ್ತು, ಅಮೆರಿಕ ಯುದ್ಧವನ್ನ ನಿಲ್ಲಿಸುತ್ತೆ, ಒಪ್ಪಂದ ಮಾಡಿಕೊಳ್ಳುತ್ತೆ, ಸಂಧಾನ ಮಾಡಿಕೊಳ್ಳುತ್ತೆ. ಆದ್ರೆ ಈ 11 ಷರತ್ತುಗಳಿಗೆ ಇರಾನ್ ಒಪ್ಪಿದರೆ ಮಾತ್ರ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಅಣುಬಾಂಬ್ ಘಟಕಗಳನ್ನ ನಿಷ್ಕ್ರಿಯಗೊಳಿಸಬೇಕು. ಇರಾನ್ ಎಂದಿಗೂ ಅಣುಬಾಂಬ್ ಹೊಂದಲು ಪ್ರಯತ್ನಿಸಬಾರದು. ಮೂರನೇ ಷರತ್ತು, ಇರಾನ್ ಎಂದೆಂದಿಗೂ ಯುರೇನಿಯಂ ಸಂಸ್ಕರಣೆ ಎನ್ರಿಚ್ ಮಾಡುವಂತಿಲ್ಲ. ನಾಲ್ಕನೇ ಷರತ್ತು, ಈಗಿರುವ 450 ಕೆಜಿ ಸಂಸ್ಕರಿತ ಯುರೇನಿಯಂ ಅನ್ನ ನಾಶಪಡಿಸಬೇಕು. 5ನೇ ಷರತ್ತು, ನಂತಾಜ್, ಇಸ್ಫಹಾನ್, ಫೋರ್ದೋ ಅಣು ಘಟಕಗಳನ್ನ ನಾಶಪಡಿಸಬೇಕು. 6ನೇ ಷರತ್ತು ಅಮೆರಿಕ ಇರಾನ್ಗೆ ವಿಧಿಸಿರೋದು, ಪರಮಾಣು ಘಟಕಗಳಿಗೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ಮುಕ್ತ ಪ್ರವೇಶವನ್ನ ನೀಡಬೇಕು. ಅಮೆರಿಕ ಇರಾನ್ಗೆ ವಿಧಿಸಿರುವ 7ನೇ ಷರತ್ತು, ಹಿಜ್ಬುಲ್ಲಾ, ಹೌತಿ ಮುಂತಾದ ಉಗ್ರರಿಗೆ ಬೆಂಬಲವನ್ನ ಸುತಾರಾಮ್ ನೀಡಬಾರದು. 8ನೇ ಷರತ್ತು, ಹಿಜ್ಬುಲ್ಲಾ ಹೌತಿಗಳಿಗೆ ಹಣಕಾಸು ಬೆಂಬಲವನ್ನ ಒದಗಿಸುವಂತಿಲ್ಲ. 9ನೇ ಷರತ್ತು, ಹಾರ್ಮೋಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು. 10, ಇರಾನ್ ಖಂಡಾಂತರ ಕ್ಷಿಪಣಿಯನ್ನ ಹೊಂದುವ ಹಾಗಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷಿಪಣಿಯನ್ನ ತಯಾರಿಸುವಂತಿಲ್ಲ. 11ನೇ ಷರತ್ತು, ಆತ್ಮರಕ್ಷಣೆಗಾಗಿ ಮಾತ್ರ ಮಿಸೈಲ್ ಅನ್ನ ಬಳಸಬೇಕು ಅನ್ನೋದು ಇರಾನ್ಗೆ ಅಮೆರಿಕ ವಿಧಿಸಿರುವಂತಹ 11 ಷರತ್ತುಗಳು. ಈ 11 ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಇರಾನ್ ಜೊತೆಯಲ್ಲಿ